ಇವತ್ತಿನ ವಿಡಿಯೋದಲ್ಲಿ ಬೆಂಡೆಕಾಯಿ ಕರಿ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದೀನಿ. ಎಲ್ಲರೂ ಮಿಸ್ ಮಾಡದೆ ಈ ವಿಡಿಯೋನ ನೋಡಿ. ಮೊದಲಿಗೆ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೋಬೇಕು. ಒಂದು ಕಡೆ ಒಂದು ಮಿಕ್ಸಿ ಜಾರ್ಗೆ 3 ರಿಂದ 4 ಕತ್ತರಿಸಿದ ಟೊಮೊಟೊ, ಚಕ್ಕೆ ಪೀಸು, ಶುಂಠಿ ಹಾಕೋಬೇಕು. ಅನಂತರ ಬೆಳ್ಳುಳ್ಳಿ ಎಸಳು 10, ಅರಿಶಿನ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಖಾರದ ಪುಡಿ 1 ಚಮಚ, ಸಾಂಬಾರ್ ಪುಡಿ 2 ಚಮಚ ಹಾಕಬೇಕು. ನೋಡಿ 2 ಚಮಚ ಹಾಕಿ ಮಿಸ್ ಮಾಡಬೇಡಿ. ಗರಂ ಮಸಾಲ 2 ಚಮಚ ಹಾಕೊಳ್ಳಿ. ಅನಂತರ ಮೊಸರನ್ನ 3 ಚಮಚ ಹಾಕಿ ನೀರು ಹಾಕ್ತಂಗೆ ಪೇಸ್ಟ್ ಥರ ಚೆನ್ನಾಗಿ ರುಬ್ಬಿ ಪಕ್ಕಕ್ಕೆ ಇಟ್ಕೋಬೇಕು. ನಂತರ 3 ಈರುಳ್ಳಿ ತಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡಿ. ಆಮೇಲೆ ರುಬ್ಬಿದ ಮಿಶ್ರಣ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ 10 ನಿಮಿಷ ಚೆನ್ನಾಗಿ ಕುದಿಸಿ. ಅದಾದ ನಂತರ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಉಪ್ಪನ್ನ ನೋಡಾಕಿ. ಅದಾದ ನಂತರ ಮೊದಲೇ ಫ್ರೈ ಮಾಡಿ ಇಟ್ಕೊಂಡ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ಮತ್ತೊಮ್ಮೆ ಮಿಕ್ಸ್ ಮಾಡಿ ಚೆನ್ನಾಗಿ ಬಿಸಿ ಮಾಡ್ತೀರಿ. ಮತ್ತೆ ಮಿಕ್ಸಿ ಜಾರ್ ತಗೊಂಡು 5 ರಿಂದ 10 ಗೋಡಂಬಿ ಹಾಕಿ ಪುಡಿ ಮಾಡಿ ಆ ಪುಡಿ ಮಿಶ್ರಣವನ್ನು ಬೆಂಡೆಕಾಯಿ ಕರಿ ಮಿಶ್ರಣಕ್ಕೆ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.